ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಪ್ರಿಪ್ರೇಷನ್ ವೀಡಿಯೋ ಹಾಕಿದ್ದೆ, ಅದರಲ್ಲಿ ವಾಯ್ಸ್ ಓವರ್ ಬಂದಿಲ್ಲ, ನಾನು ಚೆಕ್ ಮಾಡ್ಕೊಂಡಿಲ್ಲ. ಸೊ ಇವತ್ತು ವರಮಹಾಲಕ್ಷ್ಮಿ ಹಬ್ಬ, ಎಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಸೊ ಮಾರ್ನಿಂಗ್ ಎದ್ದ ತಕ್ಷಣ ನೀಟಾಗೆಲ್ಲ ಮನೆ ಕ್ಲೀನ್ ಮಾಡಿ ರೆಡಿಯಾಗಿ ಹೊಸ್ಲು ಕುಂಕುಮ ಇಟ್ಟು ಆಮೇಲೆ ಹಬ್ಬಕ್ಕೆ ಪೂಜೆಗೆ ಏನೇನು ಬೇಕೋ ಅದೆಲ್ಲ ಎತ್ತಿಕೊಂಡಿದ್ದು, ಅಂದರೆ ಹೂವು ಹಣ್ಣು, ಸೊ ಈ ಥರದ್ದೆಲ್ಲ. ಅದಾದಮೇಲೆ ನಿನ್ನೆ ಪ್ರಿಪ್ರೇಷನ್ ವೀಡಿಯೋದಲ್ಲಿ ಸ್ವಲ್ಪ ರೆಡಿ ಆಗಿತ್ತು, ಮತ್ತು ಮಿಕ್ಕಿದ್ದು ಬೇರೆ ಏನೇನು ಇರುತ್ತೆ ಮಾರ್ನಿಂಗ್ ಹಿಡ್ಕೊಳೋದು ಕಲಶಕ್ಕೆ ಅದಕ್ಕೆ ಇದಕ್ಕೆ ಎಲ್ಲ ಅದನ್ನು ರೆಡಿ ಮಾಡ್ಕೊಂಡ್ವಿ. ಆಮೇಲೆ ನಾನು ದಾರ ನಿನ್ನೆ ರೆಡಿ ಮಾಡ್ಕೊಂಡಿದ್ದಕ್ಕೆ ಹೂವು ಕಟ್ಟಿ ಇವತ್ತು ರೆಡಿ ಮಾಡ್ಕೋಬೇಕು. ಸೊ ಬೆಳಗ್ಗೆ ಇದ್ದು ಆ ದಾರ ಎಲ್ಲ ರೆಡಿ ಮಾಡಿಕೊಂಡು ಅಮ್ಮ ಇನ್ನೊಂದು ಸೈಡಲ್ಲಿ ಟೇಬಲ್ಗೆಲ್ಲ ಸ್ವಲ್ಪ ಡೆಕೋರೇಷನ್ನು ಮತ್ತು ಪೂಜೆ ಸಾಮಾನೆಲ್ಲ ಎತ್ತಿಡ್ಕೋತಾಯಿದ್ರು. ಅದಾದಮೇಲೆ ಪೂಜೆ ಕೂತ್ಕೊಬೇಕು ಅಂತ ನಾನು ಅಲ್ಲೆಲ್ಲ ತಟ್ಟೆ ಹಣ್ಣು ಎಲ್ಲ ಜೋಡಿಸಿ ಪೂಜೆ ಕೂತ್ಕೊಂಡಿದ್ದು. ಆಮೇಲೆ ಇದಾಗಿದೆ ಇವತ್ತು ಡೆಕೋರೇಷನ್ನು. ನೆನ್ನೆ ಇಷ್ಟೊಂದು ಆಗಿರಲಿಲ್ಲ ಪ್ರಿಪ್ರೇಷನ್ ವಿಡಿಯೋದಲ್ಲಿ. ಪೂಜೆ ಕೂತ್ಕೊಂಡು ಪೂಜೆ 1 ಅವರ್ ಇರುತ್ತೆ, ನಾವು ಯೂಟ್ಯೂಬಲ್ಲಿ ಹಾಕ್ಕೊಂಡಿರ್ತೀವಿ, 1 ಅವರ್ದು ಇದೆ ವಿಡಿಯೋ. ಅದನ್ನು ಹಾಕ್ಕೊಂಡು ಪೂಜೆ ಮಾಡಿ ನಾನು ಅಮ್ಮಗೆ ದಾರ ಕಟ್ಟಿದೆ, ಅಮ್ಮ ನನಗೆ ದಾರ ಕಟ್ಟಿದ್ರು. ಸೊ ಇಲ್ಲಿಗೆ ಪೂಜೆ ಆಗುತ್ತೆ. ಅದಾದಮೇಲೆ ಟಿಫನ್ ಮಾಡ್ಕೊಂಡಿದ್ದು, ಅಂದರೆ ಪೂಜೆ ಎಲ್ಲ ಆದಮೇಲೆ ಟಿಫನ್ ರೆಡಿ ಮಾಡಿಕೊಂಡೆ. ಅಂದರೆ ನಾವು ಚಿತ್ರಾನ್ನ ಮಾಡ್ತೀವಿ ಹಬ್ಬಕ್ಕೆ, ಬೆಳಗ್ಗೆ ಟಿಫನ್ ಯಾವಾಗಲೂ ಚಿತ್ರಾನ್ನ ಇರುತ್ತೆ. ಅದಾಗಿ ನೆಕ್ಸ್ಟು ಊಟಕ್ಕೆ ರೆಡಿ ಮಾಡ್ಕೊಬೇಕಲ್ಲ, ಒಬ್ಬಟ್ಟು ಅದು ಇದು ಅಂತ. ಸೊ ಒಬ್ಬಟ್ಟಿಗೆ ಕಾಯಿ ತುರ್ಕೊಂಡು ಮತ್ತು ಹುರುಳಿಕಾಯಿ ಪಲ್ಯ ಮಾಡಬೇಕು, ಹುರುಳಿಕಾಯಿ ಹಚ್ಕೊಂಡು ನೆಕ್ಸ್ಟ್ ಹೂರ್ಣಕ್ಕೆ ರೆಡಿ ಮಾಡ್ತಾಯಿದ್ರು. ಅದಕ್ಕೆ ಸ್ವಲ್ಪ ಏಲಕ್ಕಿ ಕುಟ್ಟಿ ಅದಾಕಿ ಇನ್ನೊಂದು ಸೈಡಲ್ಲಿ ಪಲ್ಯ ರೆಡಿ ಆಗ್ತಾಯಿತ್ತು. ಅದಾದಮೇಲೆ ಇನ್ನೊಂದು ಸೈಡಲ್ಲಿ ಎಲ್ಲ ಕೋಸಂಬರಿ, ನಾನು ಅಮ್ಮ ಅಪ್ಪ ಎಲ್ಲ ಸೇರ್ಕೊಂಡು ಮಾಡೋಷ್ಟೊತ್ತಿಗೆ ಎಲ್ಲ ಆಗುತ್ತೆ ಆ ಕಡೆ ಈ ಕಡೆ. ನೆಕ್ಸ್ಟು ಅಮ್ಮ ಈ ಕಡೆ ಒಬ್ಬಟ್ಟು ಮಾಡ್ತಾಯಿದ್ರು. ಈವ್ನಿಂಗ್ ಅರ್ಶಿನ ಕುಂಕುಮ ಕೊಡೋಕ್ಕೆ ನಾನು ಸ್ಯಾರಿ ರೆಡಿ ಮಾಡಿಕೊಂಡು ನಾನು ರೆಡಿ ಆದೆ. ಅಷ್ಟೊತ್ತಿಗೆ ಅವ್ರಿಗೆಲ್ಲ ಅರ್ಶಿನ ಕುಂಕುಮ ಕೊಟ್ಟು ಡೇ ಆಯಿತು ಈ ಥರ.